ಬಹಳ ಪ್ರಮುಖವಾಗಿ ಕನ್ನಡ ಅಂತ ಬಂದಾಗ ಕೇವಲ ನಾವು ನ್ಯೂಸ್ ರಿಪೋರ್ಟರೋ ಅಥವಾ ಆ್ಯಂಕರ್ ಆಗೋ ನೋಡೋದಲ್ಲ, ಆ ಅಭಿಮಾನ ನಮಗೂ ಕೂಡ ಇರಬೇಕು. ಈಗಾಗಲೇ ಮಹಾನ್ ಕವಿಗಳು, ಮಹಾನ್ ಲೇಖಕರು, ಸಾಹಿತಿಗಳು ಕನ್ನಡವನ್ನು ಬೆಳೆಸಿದ್ದಾರೆ. ನಾವು ಉಳಿಸಿದರೆ ಸಾಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕನ್ನಡದ ಅಸ್ಮಿತೆಯ ಬಗ್ಗೆ, ಈ ನೆಲ ಜಲ ಭಾಷೆಯ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲೇ ವರ್ಣಿಸಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಕುವೆಂಪು ಅವರು ಹೇಳ್ತಾರೆ, ಭಿತ್ತರ ದಾಗಸ ಹಿನ್ನೆಲೆಯಾಗಿರೆ ಪರ್ವತದೆತ್ತರ ಸಾಲಾಗೆಸೆದರೆ ಕಿಕ್ಕಿರಿ ದಡವಿಗಳಂಚಿನ ನಡುವೆ ಮೆರೆದಿರೆ ಜಲಸುಂದರಿ ತುಂಗೆ ನದಿ ಹರಿದಿತ್ತು ಬನ ನಿಂತಿತ್ತು ಬಾ ನೀಲಿಯನೆಗೆ ಬೀರಿತ್ತು ನಿರ್ಜನ ದೇಶದ ನೀರವ ಕಾಲಕ್ಕೆ ಖಗರವ ಪುಲಕಂ ತೋರಿತ್ತು ಅಂತೇಳಿ ದೇವರು ರುಜು ಮಾಡಿದನು, ರಸವಶನಾಗುತ್ತಾ ಕವಿಯದ ನೋಡಿದನು. ಇವತ್ತು ನಾವು ನೋಡ್ತಾ ಇದ್ದೀವಿ ಆ ಕವಿಗಳಿಲ್ಲ. ಸರ್, ಮೊದಲನೇದಾಗಿ ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ನಾರಾಯಣಗೌಡರು ನಮ್ಮ ಜೊತೆ ಇದ್ದಾರೆ. ಬಹಳ ಪ್ರಮುಖವಾಗಿ ಎಷ್ಟೇ ಮುಖ್ಯಮಂತ್ರಿಗಳು ಗೆದ್ದರೂ ಕೂಡ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದಾದಮೇಲೆ ಮಾಜಿ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಮುಖ್ಯಮಂತ್ರಿ ಚಂದ್ರು ಮಾತ್ರ ಸದಾ ಕಾಲಕ್ಕೂ ಮುಖ್ಯಮಂತ್ರಿಯಾಗೇ ಉಳ್ಕೊತಾರೆ ಅಂತ, ಎಲ್ಲರ ಮನದಲ್ಲೂ ಕೂಡ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಪ್ರಶ್ನೆ ನಾರಾಯಣಗೌಡರಿಗೆ. ನಾರಾಯಣಗೌಡ್ರೆ, ಕನ್ನಡದ ಅಸ್ಮಿತೆಯನ್ನು ಮಹಾನ್ ಕವಿಗಳು ಬೆಳೆಸಿದ್ದಾರೆ. ಉಳಿಸ್ಬೇಕಾದಂಥ ಪರಿಸ್ಥಿತಿ ಏನಂತೀರಿ? ನಮ್ಮ ಎಲ್ಲ ಮಾಧ್ಯಮದ ರಿಪಬ್ಲಿಕ್ ವಾಹಿನಿಯ ಎಲ್ಲ ಸೋದರರಿಗೆ ಸೋದರಿಯರಿಗೆ, ವಿಶೇಷವಾಗಿ ಕನಸಿನ ಕರ್ನಾಟಕ ಅನ್ನುವ ಶೀರ್ಷಿಕೆಯಲ್ಲಿ ನಮ್ಮನ್ನೆಲ್ಲ ಬರಮಾಡಿಕೊಂಡಿದ್ದಕ್ಕೆ ನಾನು ವಿಶೇಷವಾಗಿ ಈ ವಾಹಿನಿಯ ಮುಖ್ಯಸ್ಥರನ್ನ ಮತ್ತು ಎಲ್ಲ ವರದಿಗಾರರನ್ನ ವಿಶೇಷವಾಗಿ ಅಭಿನಂದಿಸ್ತಾ, ಬಹುಶಃ ಕನಸಿನ ಕರ್ನಾಟಕ ಇವತ್ತು ಯಾವ ಮಾಧ್ಯಮಗಳಲ್ಲಿ, ಮಾಧ್ಯಮ ಅಂದರೆ ಒಂದು ಕಾಲಕ್ಕೆ ಮಾಧ್ಯಮ, ಈಗ ಮಾಧ್ಯಮಗಳು ಉದ್ಯಮ ಆಗಿರುವಂಥ ಕಾಲದಲ್ಲೂ ಸಹ ಕನಸಿನ ಕರ್ನಾಟಕದ ಬಗ್ಗೆ ಮಾತಾಡಿಸುವಂಥ ಕಳಕಳಿ ನಿಮ್ದಾಯ್ತಲ್ಲ. ಅದಕ್ಕೆ ಇಡೀ 7.5 ಕೋಟಿ ಕನ್ನಡಿಗರ ಪರವಾಗಿ ಈ ವಾಹಿನಿಯನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಹೌದು, ದೀಪ ಇಲ್ಲದೆ ದಾರಿಯಲ್ಲಿ ನಡೀಬಹುದು, ಕನಸಿಲ್ಲದೆ ಹೋದರೆ ಯಾವ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಗುರಿ ಇರಬೇಕು ಅನ್ನೋದಾದರೆ, ಗುರಿ ಮುಟ್ಟಬೇಕು ಅನ್ನೋದಾದರೆ ನಮಗೊಂದು ಕನಸಿರಬೇಕು. ಅದು ಕನ್ನಡಿಗರಿಗೆ ಮುಂದೆ ಯಾವ ರೀತಿಯ ಕರ್ನಾಟಕ ನಮ್ಮದು ಆಗಬೇಕು ಅನ್ನುವ ಕನಸಿಲ್ಲದೆ ಹೋದರೆ ಭಾರಿ ಇವತ್ತಿನ ಕಾಲಕ್ಕೆ ಕಷ್ಟ ಆಗತ್ತೆ. ಇವತ್ತು ನೋಡ್ತಾ ಇದ್ದೀವಿ, ಇತಿಹಾಸಗಳನ್ನು ನೋಡೋದು ಒಂದು ಕಡೆ, ಯಾವ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ಇತಿಹಾಸದಲ್ಲಿ ಓದಿದ್ವೋ, ಇತಿಹಾಸವನ್ನು ನೋಡಿದ್ವೋ, ಅಂಥ ವಿಜಯನಗರದ ಸಾಮ್ರಾಜ್ಯ ಇಡೀ ಭಾರತದೊಳಗಡೆ ಭಾರಿ ಶ್ರೀಮಂತವಾದಂಥ ಸಾಮ್ರಾಜ್ಯ. ಇವತ್ತಿನ ಕಾಲಕ್ಕೆ ನಾವು ಅಕ್ಕಿ ರಾಗಿಯನ್ನು ಸೇರಲ್ಲಿ ರಾಶಿ ಹಾಕಿ ಅಳಿಲಿಕ್ಕೆ ಸಾಧ್ಯ ಆಗದೇ ಇದ್ದಂಥ ಇವತ್ತಿನ ಕಾಲದಲ್ಲಿ, ಅವತ್ತಿನ ಕಾಲಕ್ಕೆ ಮುತ್ತು ರತ್ನಗಳನ್ನು ರಾಶಿ ಹಾಕಿ ಸೇರಲ್ಲಿ ಅಳಿತಿದ್ದಂಥ ಒಂದು ಸಾಮ್ರಾಜ್ಯ ಭಾರತದೊಳಗಡೆ ಇತ್ತು ಅನ್ನೋದಾದರೆ ಅದು ಕರ್ನಾಟಕದ ವಿಜಯನಗರದ ಸಾಮ್ರಾಜ್ಯ. ಅಂಥ ಸಾಮ್ರಾಜ್ಯ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ನಾವೆಲ್ಲ ಖುಷಿ ಪಡಬೇಕು. ಆದರೆ ಇವತ್ತು ಸನ್ಮಾನ್ಯ ಈಗ ತಾನೇ ಮಾತಾಡಿ ಹೊರಟಂಥ ಕನ್ನಡಿಗರು ಕಂಡಂಥ ಅಪರೂಪದ ಕೆಂಪು ಕೋಟೆಯ ಮೇಲೆ ಕನ್ನಡದ ಡಿಮಡಿಮವನ್ನು ಬಾರಿಸಿದಂಥ ಬಾವುಟವನ್ನು ಆರಿಸಿದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಇವತ್ತಿನ ಮಾತುಗಳು ಕೇಳ್ತಾ ಇದ್ದರೂ ಒಂದು ರೀತಿಯಲ್ಲಿ ರೋಮಾಂಚನ ಅನ್ನಿಸ್ತಾ ಇತ್ತು. ಇಂಥ ಕಾಳಜಿ ಕಳಕಳಿ ಇಲ್ಲದ ಈ ವ್ಯವಸ್ಥೆ, ಈ ರಾಜಕಾರಣದ ಮಧ್ಯದಲ್ಲಿ ನಮ್ಮ ಕನಸಿನ ಕರ್ನಾಟಕವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳೋದು ಅನ್ನೋದೇ ನಮಗೆ ಒಂದು ದೊಡ್ಡ ಸವಾಲಾಗಿದೆ.
ಹಾಗಾಗಿ ಪ್ರತಿನಿತ್ಯ ನಾನಾ ಸಮಸ್ಯೆಗಳನ್ನು ನಮ್ಮ ಮುಂದೆ ತಗೊಂಬರ್ತಾರೆ. ಅನೇಕ ಸಮಸ್ಯೆಗಳು. ಅದು ಇವತ್ತು ಅವರು ಹೇಳ್ತಿದ್ದಂಥ ಮಾತನ್ನು ಕೇಳುವಾಗ ಯಾವ ಕನಸಿನ ಕರ್ನಾಟಕದ ಬಗ್ಗೆ ಇಂದಿನ ನಮ್ಮ ರಾಜಕೀಯದ ವ್ಯವಸ್ಥೆ ಕನಸನ್ನು ಕಟ್ಕೊಂಡಿತ್ತೋ, ಆದರೆ ಇವತ್ತಿನ ವ್ಯವಸ್ಥೆ ಮತ್ತು ರಾಜಕೀಯವನ್ನು ನೋಡುವಾಗ ಆ ಕನಸು ಉಳಿಯುತ್ತಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾಕೆಂದರೆ ಇವತ್ತು ತುಂಬ ಭಾರಿ ವರ್ಷಗಳ ಹಿಂದಿನ ಕರ್ನಾಟಕ ನೀರಾವರಿ ಯೋಜನೆಗಳು ಇವತ್ತಿಗೆ ಇನ್ನೂ ಪೂರ್ಣಗೊಂಡಿಲ್ಲ. ಯಾವ ನೀರಾವರಿ ಯೋಜನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವೋ ಅದು ಮಾದಾಯಿ ಇರಬಹುದು, ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು. ಆ ಸಮಸ್ಯೆಗಳಾಗೇ ಉಳಿದಿದೆಯೇ ಹೊರತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯನೇ ಆಗಿಲ್ಲ. ಗಡಿನಾಡಿನ ಸಮಸ್ಯೆ ಇರ್ಬೋದು, ಭಾಷಾ ಸಮಸ್ಯೆ ಇರ್ಬೋದು, ಉದ್ಯೋಗದ ಸಮಸ್ಯೆ ಇರ್ಬೋದು. ಇವೆಲ್ಲ 100ಕ್ಕೆ 100ರಷ್ಟು ಕನ್ನಡಿಗರ ಪಾಲಿಗೆ ದಕ್ಕಿದಾಗ ಮಾತ್ರ ನಮ್ಮ ಕನಸಿನ ಕರ್ನಾಟಕ ಆಗುತ್ತೆ ಅನ್ನುವ ನಂಬಿಕೆ ನಂದು. ಆ ಕನಸಿನ ಕರ್ನಾಟಕಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ಸಂಘಟನೆಗಳು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಸಹ ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ನಾನು ಕನ್ನಡದ ವಿಚಾರದಲ್ಲೇ ಹಾಗೆ ಮನೆ ಬಿಟ್ಟೆ. 9ನೇ ತರಗತಿಗೆ ಮನೆ ಬಿಟ್ಟು ಅರಸೀಕೆರೆಯಲ್ಲಿ ನಡೀತಿದ್ದಂಥ ಗಣೇಶ ಉತ್ಸವದಲ್ಲಿ ಕನ್ನಡದ ಹಾಡುಗಳನ್ನು ಹಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ಗಲಾಟೆ ಮಾಡಿ ಅವತ್ತು ಪೊಲೀಸ್ನವ್ರ ಕೈಲಿ ಹೊದೆ ತಿಂದು ಮನೆಗೆ ಬಂದು ಮನೆಯಲ್ಲೂ ಹೊದೆ ತಿಂದು 9ನೇ ಕ್ಲಾಸಿಗೆ ಮನೆ ಬಿಟ್ಟು ಬಾಂಬೆಗೆ ಹೊರಟೋದೆ. ಆ ಬಾಂಬೆಯ 7-8 ವರ್ಷದ ಯಾವುದೇ ಸಂಪರ್ಕ ಸಂಬಂಧಗಳಿಲ್ಲದೆ ಬಾಂಬೆಯಲ್ಲಿ ಇದ್ಕೊಂಡು ಅಲ್ಲಿ ಪ್ರಾರಂಭವಾದಂಥ ಶಿವಸೇನೆ, ಆ ಶಿವಸೇನೆಯ ಕೆಲಸಗಳನ್ನು ನೋಡ್ತಾ ಕರ್ನಾಟಕದಲ್ಲಿ ಯಾಕೆ ಒಂದು ಕನ್ನಡಿಗರ ಅಸ್ತಿತ್ವಕ್ಕಾಗಿ ಒಂದು ಬದ್ಧವಾದಂಥ ಒಂದು ಸಂಘಟನೆಯನ್ನು ಕಟ್ಟಬಾರದು ಅಂತ ಹೇಳಿ ತೀರ್ಮಾನ ಮಾಡಿ ಬೆಂಗಳೂರಿಗೆ ಬಂದು ಅವತ್ತಿನಿಂದ ಇವತ್ತರೆಗೂ ಕನ್ನಡದ ನಾನಾ ಸಮಸ್ಯೆಗಳನ್ನ ಹೊತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ. ಬಹುಶಃ ನೀವು ಒಂದು 30-40 ವರ್ಷಗಳ ಹೋರಾಟದಲ್ಲಿ ನಾಮಫಲಕದಲ್ಲಿ ಕನ್ನಡ 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 ಅಂತೇಳಿ ಹೇಳ್ಕೊಂಡು ಬಂದಿದ್ದೇ ಆಯಿತು. ಅದಕ್ಕೆ ಡಿಸೆಂಬರ್ 27 ಒಂದು ದೊಡ್ಡ ಹೋರಾಟ ನಡೆಯಿತು. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಬಂದಿದ್ದರು. ಪೊಲೀಸ್ ಕಮಿಷನರು ನಮ್ಮನ್ನು ಬಂಧಿಸಿ 16 ಕೇಸ್ ಹಾಕಿ 16 ದಿವಸ ಜೈಲಿಗೆ ಕಳಿಸಿದರು. ನಾನು ಜೈಲಲ್ಲಿ ಕೂತ್ಕೊಂಡು ಪರವಾಗಿಲ್ಲ, 16 ಕೇಸ್ ಅಲ್ಲ, ಇನ್ನೂ 16 ಕೇಸ್ ಆದರೂ ಚಿಂತೆ ಇಲ್ಲ. ಆದರೆ ಇಡೀ ಇವತ್ತು ಕರ್ನಾಟಕದೊಳಗಡೆ ಒಂದು ಕಾಯ್ದೆ ಆಯಿತು, ನಾಮಫಲಕದಲ್ಲಿ 60% ಮೇಲೆ ಕಡ್ಡಾಯವಾಗಿ ಕನ್ನಡದ ಬಳಕೆ ಅಂತ ಹೇಳಿ. ಯಾವ ಬೆಂಗಳೂರು ಮಹಾನಗರದಲ್ಲಿ ಅನೇಕ ಭಾಗದಲ್ಲಿ ಕನ್ನಡವನ್ನು ಹುಡುಕಬೇಕಾಗಿತ್ತೋ ಇವತ್ತು ಅಂಥ ಎಲ್ಲ ಕಡೆ ಕನ್ನಡ ವಿಜೃಂಭಿಸ್ತಾ ಇದೆ. ಅದನ್ನು ನೋಡಿದಾಗ ಖುಷಿ ಪಡ್ತೀನಿ. ಮೊನ್ನೆ ಒಬ್ಬ ಅಶೋಕ್ ನಗರದ ಒಬ್ಬ ಇನ್ಸ್ಪೆಕ್ಟ್ರು ನನಗೆ ಫೋನ್ ಮಾಡಿ ಒಂದು ಮಾತು ಹೇಳ್ತಾಯಿದ್ರು. ಗೌಡ್ರೆ, ನಾನು ಬೆಂಗಳೂರಲ್ಲಿ ಅನೇಕ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಆದರೆ ನಾನು ಈಗ ರಾತ್ರಿ ಹೊತ್ತು ಗಸ್ತು ತಿರುಗುವಾಗ ಎಲ್ಲಿ ನೋಡಿದ್ರೂ ಕನ್ನಡದ ನಾಮಫಲಕಗಳು ವಿಜೃಂಭಿಸ್ತವೆ. ಅದನ್ನು ನೋಡಿದಾಗ ನನಗೆ ಭಾರಿ ಖುಷಿ ಆಗುತ್ತೆ. ಹಾಗಾಗಿ ನಿಮಗೊಂದು ನಮಸ್ಕಾರ ಅಂತ ಹೇಳಿ ಒಬ್ಬ ಇನ್ಸ್ಪೆಕ್ಟ್ರು ಮಾತಾಡ್ತಾಯಿದ್ರು. ಹಾಗೆ ಸುಮಾರು 40 ವರ್ಷಗಳ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಇವತ್ತಿಗೆ ಅನುಗುಣವಾಗಿ ನಮ್ಮ ನೆಲದ ಮಕ್ಕಳಿಗೆ, ನಮ್ಮ ನೆಲಕ್ಕೆ ಬರ್ತಿರುವಂಥ ಬಹುರಾಷ್ಟ್ರೀಯ ಕಂಪ್ನಿಗಳೇನಿದ್ದಾವೆ ಅಲ್ಲಿ 100ಕ್ಕೆ 80ರಷ್ಟು ಈ ನಾಡಿನ ಮಕ್ಕಳಿಗೆ ಉದ್ಯೋಗದ ಅವಕಾಶ ಕಲ್ಪಿಸಿಕೊಟ್ರೆ, ಬದುಕನ್ನು ಕಟ್ಟಿಕೊಟ್ರೆ
ನಮ್ಮ ಮಕ್ಕಳು ಈ ನೆಲದಲ್ಲಿ ಬದುಕನ್ನು ಗಟ್ಟಿಯಾಗಿ ಕಟ್ಕೊಂಡ್ರೆ ನನಗನ್ಸುತ್ತೆ ಅವರ ಬದುಕು ಗಟ್ಟಿಗೊಂಡ್ರೆ ಕನ್ನಡ ಉಳಿಯುತ್ತೆ, ಕರ್ನಾಟಕ ಉಳಿಯುತ್ತೆ. ಎಸ್ ನಿಜ ಗೌಡ್ರೆ.